ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಮರ್, ಏನಾಯ್ತು? ಯಾಕೆ ಹೀಗೆ ಮಾಡ್ತಿದ್ಯಾ? ಆ ಶಾರ್ವರಿ ನನ್ನ ಕಣ್ಣೆದುರಿಗೆ ಇದ್ರು ಅವಳನ್ನ ಹಿಡಿಯೋಕ್ಕಾಗಲಿಲ್ಲ. ನನ್ನ ಮೇಲೆ ನನಗೆ ಕೋಪ ಬರ್ತಾ ಇದೆ. ಅವಳು ಸಿಕ್ತಿದ್ದಾಗೆ ಅವಳನ್ನ ಪೊಲೀಸರಿಗೆ ಇಟ್ಕೊಟ್ಟು ಮೀರನ್ನ ಕರ್ಕೊಂಬರೋದ ಅಂತ ಅನ್ಕೊಂಡೆ. ತಪ್ಪಿಸ್ಕೊಂಬಿಟ್ಲು. ನನಗೆ ನಿನ್ನ ಕೋಪ ಅರ್ಥ ಆಗ್ತದೆ, ಆದರೆ ಒಂದು ನಿಮಿಷ ನಾನು ಹೇಳೋದನ್ನು ಕೇಳಿಸ್ಕೊ. ಇಷ್ಟು ವರ್ಷ ಹುಡುಕ್ತಿದ್ದೋಳು ಕಣ್ಮುಂದೆ ಇದ್ದರೂ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. ಹೀಗಿರುವಾಗ ಇಷ್ಟು ಆವೇಶ ಬರೋದು ಸಹಜನೇ. ಆದರೆ ಹೀಗೆಲ್ಲ ಮಾಡಿಕೊಂಡ್ರೆ ಇದರಿಂದ ಆ ಶಾರ್ವರಿಗೇನೂ ನಷ್ಟ ಆಗಲ್ಲ. ನಷ್ಟ ಆಗೋದೆಲ್ಲ ನಮಗೇನೆ. ಸೊ ಸ್ವಲ್ಪ ಸಮಾಧಾನ ಮಾಡ್ಕೊ. ಹೇಗೆ ಸಮಾಧಾನ ಮಾಡ್ಕೊಳ್ಳೋದು ಸರಿ? ಬೇರೆ ಏನಾಗಿದ್ರೆ ಸಮಾಧಾನ ಮಾಡ್ಕೋಬೋದಿತ್ತು. ಆದ್ರೊಳು ಎತ್ಕೊಂಡೋಗಿರೋದು ನಮ್ಮ ಮೀರನ್ನ. ಪಾಪ ಮಗು, ಅವಳ ಹತ್ರ ಇದ್ಕೊಂಡು ಅದೇನು ಹಿಂಸೆ ಪಡ್ತಾ ಇದೆಯೋ ಏನೋ. ಅದಕ್ಕೆ ಸರಿಯಾಗಿ ಊಟ ತಿಂಡಿ ಸಿಗ್ತಿದೆಯಲ್ವೋ ಅದು ಗೊತ್ತಿಲ್ಲ. ನನ್ನ ಪ್ರಕಾರ ಅವಳು ಇಲ್ಲೇ ಎಲ್ಲೋ ಸುತ್ತಮುತ್ತ ಇದ್ದಾಳೆ. ನಮ್ಮನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಆಟ ಆಡಿಸ್ತಾ ಇದ್ದಾಳೆ ಅನ್ಸುತ್ತೆ. ಸುತ್ತಮುತ್ತ ಇದ್ರು ಯಾಕೆ ಸರಿ? ಕಣ್ಣೆದ್ರಿಗೆ ಇದ್ರು ನನಗೇನು ಮಾಡೋಕ್ಕಾಗಲಿಲ್ಲ. ನಾವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡೋಣ. ಹಾಗೆ ಎಲ್ಲ ಸ್ಟೇಷನ್ಗಳಿಗೂ ಅಲರ್ಟ್ ಆಗಿರೋದಕ್ಕೆ ಹೇಳೋಣ. ಅವಳ ಫೋಟೋಸ್ನ ಎಲ್ಲ ಸ್ಟೇಷನ್ಗಳಿಗೂ ಕೊಟ್ಟು ಹುಡ್ಕೋದಕ್ಕೆ ಹೇಳೋಣ. ಅವಳು ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತಾಳೆ. ನೀನು ಹೇಳ್ತಿರೋದು ಸರಿಯಾಗಿ ಇದೆ. ಇನ್ನು ಲೇಟ್ ಮಾಡಬಾರ್ದು. ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದ್ರ ಬಗ್ಗೆ ಮಾತಾಡ್ತೀನಿ. ಇಷ್ಟೊತ್ನಲ್ಲ, ಬೇಡ ಸಮರ್, ಬೆಳಗ್ಗೆ ಹೋಗುವಂತೆ. ಬೆಳಿಗ್ಗೆ ತನಕ ಸುಮ್ಮನೆ ಕೂರಕ್ಕಾಗಲ್ಲ ಸಿರಿ. ಪಾಪನ ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ. ಆದಷ್ಟು ಬೇಗ ಅವಳನ್ನ ಕರ್ಕೊಂಡ್ಬರ್ಬೇಕು. ಪಾಪ ಅದಿನ್ನೂ ಪುಟ್ಟು ಮಗು. ನಾವೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ವಿ ಅದನ್ನ. ಈಗಳ ಪರಿಸ್ಥಿತಿ ಹೇಗಿದೆ ಅಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ನೀನು ಹೋಗೋದಾದ್ರೆ ನಾನು ನಿನ್ನ ಜೊತೆ ಬರ್ತೀನಿ. ನನಗೂ ಒಬ್ಬಳೆ ಮನೆಯಲ್ಲಿರೋಕ್ಕಾಗ್ತಿಲ್ಲ. ನೀನು ಯಾಕೆ ಬರ್ತೀಯ? ನಿನ್ನ ಮನೇಲೇ ಇರು, ನಾನೊಬ್ಬನೇ ಹೋಗಿ ಬರ್ತೀನಿ. ನಿನಗೆ ಹೇಗೆ ಮನೇಲಿರೋಕ್ಕಾಗ್ತಿಲ್ವೋ ನನಗೂ ಹಾಗೆ ಈಗ ಮನೇಲಿರೋಕ್ಕೆ ಕಷ್ಟ ಆಗ್ತಿದೆ. ನಾನು ನಿನ್ನ ಜೊತೆ ಸೇರಿ ಮೀರಾನ್ ಹುಡುಕ್ತೀನಿ. ಬಾ ಹೋಗೋಣ. ಸರಿ ಬಾ. ನನ್ನ ಕ್ಷಮಿಸ್ಬಿಡು ಪೂರ್ಣೆ. ನಾನು ಅಷ್ಟೊತ್ತು ಹಾಸ್ಪಿಟ್ಲಲ್ಲೇ ಇದ್ದೆ. ನಮ್ಮ ಮೀರಾ ಪಕ್ಕದಲ್ಲೇ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ಲು. ಆ ಪುಟ್ಟ ಜೀವ ನಮ್ಮಪ್ಪ ಪಕ್ಕದಲ್ಲೇ ಇದ್ದಾನೆ, ನನ್ನ ಕಾಪಾಡ್ತಾನೆ, ಮನೆಗೆ ಕರ್ಕೊಂಡು ಹೋಗ್ತಾನೆ, ನನ್ನ ತಾಯಿ ಮಡ್ಲಲ್ಲಿ ಸೇರಿಸ್ತಾನೆ ಅಂತ ಅಂದ್ಕೊಂಡಿದ್ಲು ಏನೋ. ನಮ್ಮ ಮೀರಾ ಟ್ರೀಟ್ಮೆಂಟ್ಗೆ ನಾನೇ ಸಹಾಯ ಮಾಡಿದೆ. ಆದರೂ ಮಗುನ ನೋಡೋಕ್ಕಾಗಿಲ್ಲ. ಕೊನೆ ಪಕ್ಷ ಸಿಸ್ಟರ್ ಹತ್ರ ಮಗು ಹೆಸರಾದರೂ ಕೇಳಬೇಕಿತ್ತು, ಅದನ್ನು ಕೇಳಿಲ್ಲ. ಇವತ್ತು ಕೈಗೆ ಸಿಕ್ಕಿದ ಅವಕಾಶನ ನಾನೇ ಬಿಟ್ಕೊಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ಟು ಪೂರ್ಣೆ. ನಂಬ್ಕೋಬೇಡಿ ಬಾಬಾ, ಆ ದೇವರು ನಮ್ಮ ಮೀರಾ ನಮಗೆ ಸಿಗೋ ಅವಕಾಶ ಕಲ್ಸ್ಕೊಟ್ಟಿದ್ದ. ಆದರೆ ನಮ್ಮ ದುರ್ದೈವ, ನಮ್ಮ ಮೀರಾ ನಮ್ಮ ಕಣ್ಮುಂದೆ ಇದ್ರೂ ನಮಗೆ ಕಾಣಿಸ್ಕೊಳ್ಳಿಲ್ಲ. ಅಮ್ಮ, ಮತ್ತೆ ಯಾಕೆ ಇವ್ರನ್ನ ಕರ್ಕೊಂಡು ಬಂದ್ರಿ? ಇವ್ರು ಮಾಡಿರೋ ಅನಾಹುತ ಸಾಕಾಗ್ಲಿಲ್ವಾ? ಇನ್ನೇನಕ್ಕೆ ಬಂದಿರ್ತಾರೆ? ಈ ಮನೆ ದೀಪ ಆರಿಸಿ ಈಗ ಈ ಮನೆಗೆ ಬೆಂಕಿ ಹಚ್ಚಕ್ ಬಂದಿರ್ತಾರೆ. ಇವತ್ತು ನಮ್ಮ ಮನೆ ನೆಮ್ಮದಿ ಹಾಳಾಗಿರೋದಕ್ಕೆ ಕಾರಣನೇ ಇವರು. ಅಮ್ಮ, ಇಷ್ಟು ದಿನ ಇವ್ರು ಈ ಮನೇಲಿ ಇದ್ದಿದ್ದು ಸಾಕು. ದಯವಿಟ್ಟು ಇವ್ರನ್ನ ನಮ್ಮ ಮನೆಗೆ ಸೇರಿಸ್ಬೇಡಿ. ಹೌದು ಅಮ್ಮ, ಇವ್ರನ್ನ ನೋಡ್ತಿದ್ರೆ ಕೋಪ ನೆತ್ತಿಗೆ ಏರ್ತಿದೆ, ಮೈಯೆಲ್ಲ ಉರಿಯತ್ತೆ. ಇವ್ರು ಈ ಮನೇಲಿ ಇರೋದು ಬೇಡ. ತುಳಸಿಯವರೇ, ಇಷ್ಟು ದಿನ ನೀವು ಹೇಳಿದ್ದನ್ನೆಲ್ಲ ಕೇಳಿದೆ. ಮಾನಸಿಕವಾಗಿ ನನಗೆ ಎಷ್ಟೇ ಹಿಂಸೆ ಆದರೂ ನಿಮಗೋಸ್ಕರ ಎಲ್ಲಾನು ಸಹಿಸ್ಕೊಂಡೆ. ಆದರೆ
ಪೂರ್ಣಿನ ಇವತ್ತು ಈ ಸ್ಥಿತಿಲಿ ನೋಡಿದ ಮೇಲೆ ನನಗೆ ನಿಮ್ಮ ಜೊತೆ ನಿಲ್ಲೋದಕ್ಕೆ ಆಗ್ತಾ ಇಲ್ಲ. ರಾಧಾ ಅವರು ಇನ್ಮೇಲೆ ಈ ಮನೇಲಿ ಇರೋದು ಬೇಡ. ಇವರು ಮೊದಲಿದ್ದ ಆಶ್ರಮಕ್ಕೆ ಇವರನ್ನ ಬಿಟ್ಟು ಬರೋಣ. ರಾಧಾ ಅವರು ಎಲ್ಲಿಗೂ ಹೋಗಲ್ಲ, ಈ ಮನೇಲೇ ಇರ್ತಾರೆ, ನಮ್ಮ ಜೊತೆನೇ ಇರ್ತಾರೆ. ಅಮ್ಮ ಪೂರ್ಣಿ ನಿಮ್ಮನ್ನ ತಾಯಿ ಥರ ನೋಡ್ತಿದ್ದಾಳೆ, ಅಂಥದ್ರಲ್ಲಿ ನೀವು ಈ ರಾಧಾ ಅವ್ರ ಪರ ವಹಿಸ್ತಿದ್ದೀರಾ? ಪೂರ್ಣಿ ನರಳಾಟ ನೋಡಿ ನಿಮ್ಗೆ ಸ್ವಲ್ಪನೂ ಕನಿಕಾರ ಬರ್ತಿಲ್ವಾ? ಮನೆಯಲ್ಲಿ ಪದೇ ಪದೇ ಒಂದಲ್ಲ ಒಂದು ಅನಾಹುತಗಳು ಆಗ್ತಾನೆ ಇದೆ, ಅಷ್ಟಾದ್ರೂ ನೀವು ಇವ್ರನ್ನೇ ವಹಿಸ್ಕೊಂಡು ಮಾತಾಡ್ತಿದ್ದೀರಾ? ಇಲ್ಲೇ ಇಟ್ಕೋಬೇಕು ಅಂತಿದ್ದೀರಾ? ಇಲ್ಲಮ್ಮ, ಸಾಧ್ಯನೇ ಇಲ್ಲ. ಇಷ್ಟಾದ್ಮೇಲೂ ರಾಧಾ ಅವ್ರಿಗೆ ಈ ಮನೇಲಿ ಜಾಗನೇ ಇಲ್ಲ. ತುಳಸಿಯವರೇ, ಮಾತಾಡಿ. ನೋಡಿ, ರಾಧಾ ಅವರು ಈ ಮನೇಲಿರೋದು ಯಾರಿಗೂ ಇಷ್ಟ ಇಲ್ಲ. ಮೊದಲು ಅವರನ್ನ ಈ ಮನೆಯಿಂದ ಆಚೆ ಕಳಿಸಿ. ನಾನಾಗಲೇ ಹೇಳ್ದಾಗೆ ರಾಧಾ ಅವರು ಈ ಮನೆ ಬಿಟ್ಟು ಹೋಗಲ್ಲ, ಈ ಮನೇಲೇ ಇರ್ತಾರೆ. ಅಲ್ಲ ಅಮ್ಮ, ಇವರು ನಮ್ಮ ಪಾಪುನ ಕರ್ಕೊಂಡೋಗಿ ಆ ಶಾರ್ವರಿಗೆ ಕೊಟ್ಟಿದ್ದಾರೆ. ಆ ಶಾರ್ವರಿ ಎಂತ ಕ್ರೂರಿ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತು. ಮಗುಗೆ ಏನ್ ಮಾಡಕ್ಕೂ ಏಸೋಳಲ್ಲ ಅವಳು. ಇವರಿಂದ ನಮ್ಮ ಮಗು ಆ ಶಾರ್ವರಿ ಕೈಗೆ ಸಿಕ್ಕಿ ಎಷ್ಟು ಹಿಂಸೆ ಪಡ್ತಿದ್ದಾಳೋ. ಅಮ್ಮ, ನನಗೆ ಬರ್ತಿರೋ ಕೋಪಕ್ಕೆ ನಾನು ಇವ್ರಿಗೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹಾಗಾಗೋದಕ್ಕಿಂತ ಮುಂಚೆ ಇವ್ರನ್ನ ಮೊದಲಿನಿಂದ ಕರ್ಕೊಂಡು ಹೋಗ್ಬಿಡಿ. ಇವ್ರು ಇಲ್ಲೇ ಇದ್ರೆ ಪೂರ್ಣಿಗೆ ಇನ್ನಷ್ಟು ಹಿಂಸೆ ಆಗುತ್ತೆ, ಮೆಂಟಲ್ ಸ್ಟ್ರೆಸ್ ಆಗುತ್ತೆ. ಇವ್ರನ್ನ ಈಗಲೇ ಇಲ್ಲಿಂದ ಕಳಿಸ್ಕೊಡಿ. ತಾತ, ನೀವಾದ್ರೂ ಹೇಳಿ. ಹುಡುಗರ, ತುಳಸಿ ಹೇಳಿದ ಹಾಗೆ ರಾಧಾ ಈಗ ಈ ಮನೆಯಲ್ಲಿರೋದೇ ಸೂಕ್ತ. ದತ್ತ, ಏನ್ ಹೇಳ್ತಾ ಇದ್ದೀರಾ? ಇಷ್ಟು ತಿಳಿದವರಾಗಿ ನೀವೇ ಹೀಗೆ ಹೇಳಿದ್ರೆ ಹೇಗೆ? ಹೌದು, ಎಲ್ಲ ತಿಳ್ಕೊಂಡೇ ನಾನು ಹೇಳ್ತಾ ಇರೋದು ಮಾತ್ವ. ತುಳಸಿ, ರಾಧಾನ ಒಳಗಡೆ ಕರ್ಕೊಂಡು ಹೋಗು.